ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಸೊ ನೋಟ್ಸ್ ಅನ್ನ ಆಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ದಯವಿಟ್ಟು ಆ ನೋಟ್ಸ್ ಅನ್ನ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ. ಅದರಲ್ಲೂ ಕ್ವೆಶ್ಚನ್ ಬ್ಯಾಂಕ್ ಏನು, ಕ್ವೆಶ್ಚನ್ ಬ್ಯಾಂಕಿನ ನೋಟ್ಸ್ ನಿಮಗೆ ಆಪ್ ಅಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಇಕನಾಮಿಕ್ಸ್, ಸ್ಟಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಸಿಗುತ್ತೆ. ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ಓದ್ಕೊಳ್ಳಿ. ಆ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಅದರ ಪ್ರಕಾರ ಎಲ್ಲವೂ ಕೂಡ ಸಾಲ್ವ್ ಆಗಿರುತ್ತೆ. ಎಸ್, ಹಾಗಾದ್ರೆ ಮುಂದಿನ ಟಾಪಿಕ್ಗೆ ಹೋಗುವಂತಹ ಸಮಯ. ಬಿಸ್ನೆಸ್ ಸ್ಟಡೀಸಿನ ಸೆಷನಿನಲ್ಲಿ ನಾವು ಮಾಡಬೇಕಾಗಿರುವಂತಹ ಇಂಪಾರ್ಟೆಂಟ್ ಟಾಪಿಕ್. ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಪಾಡ್ ಸ್ಕ್ರಾ ಅಂತ ಒಂದಿದೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಅಂತ ಕರೀತಾರೆ. ಸೊ ವಾಟ್ ಆರ್ ದ ಕೋರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಕ್ಕಳ? ಪಾಡ್ ಸ್ಕ್ರಾ. ಏನಿದರ ಅರ್ಥ? ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಮತ್ತು ಕಂಟ್ರೋಲಿಂಗ್. ಸೊ ಇದಕ್ಕೆ ನಾವು ಪಾಡ್ ಸ್ಕ್ರಾ ಅಂತ ಕರಿತೇವೆ. ಸೊ ನಿಮಗೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅಂತ ಯಾರು ಕೇಳಿದ ತಕ್ಷಣ ಈ ಒಂದು ಕೋಡ್ ವರ್ಡ್ ನೆನಪಿಗೆ ಬರಬೇಕು. ಏನ್ ಆ ಕೋಡ್ ವರ್ಡ್? ಪಾಡ್ ಸ್ಕ್ರಾ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಮತ್ತು ಕಂಟ್ರೋಲಿಂಗ್. ಈ 5 ಪಾಠಗಳು ಕೂಡ ಮುಂದೆ ನಾವು ಹೋಗ್ತಾ ಹೋಗ್ತಾ ಈ ಸಬ್ಜೆಕ್ಟ್ ಅಲ್ಲಿ ಕೂಡ ಕಲಿತೇವೆ. ಈ 5 ಪಾಠಗಳು ಕೂಡ ಫೈನಲ್ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೊದಲನೆಯ ಫಂಕ್ಷನ್ ಅನ್ನ ನೋಡೋಣ. ಮೊದಲನೆಯ ಫಂಕ್ಷನ್ ಪ್ಲಾನಿಂಗ್. ನೋಡಿ, ಯಾವುದೇ ಆಡಳಿತ ಮಂಡಳಿ ಅಂತಾನೆ ಅಲ್ಲ ಮಕ್ಕಳೇ, ನಮ್ ಜನರಲ್ ಆಗಿ ನಮ್ ಲೈಫ್ ಅಲ್ಲೇ ತಗೊಳ್ಳೋಣ. ಈಗ ಸಾಧಕ ಪ್ರೋ, ಈ ಸಾಧಕ ಪ್ರೋನ ನೀವೆಲ್ಲ ಪರ್ಚೇಸ್ ಮಾಡಿ ಎನ್ರೋಲ್ ಆಗಿರೋದು ಯಾಕೆ? ಒಂದು ಪ್ಲಾನ್ ಇದೆ. ಏನದು? ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ 2027 ಏಪ್ರಿಲ್ 14ನೇ ತಾರೀಕು ರಿಸಲ್ಟ್ ಬಂದಾಗ ಎಲ್ರಿಗೂ 100 ಬರಬೇಕು, ರ್ಯಾಂಕ್ ಬರಬೇಕು, ಸ್ಟೇಟ್ ರ್ಯಾಂಕ್ 1 ಬರಬೇಕು. ಸೊ ಸ್ಟೇಟ್ ರ್ಯಾಂಕ್ 1 ಬರಬೇಕು ಅಂದ್ರೆ ನಾನು ಏನ್ ಪ್ಲಾನ್ ಮಾಡ್ಕೋಬೇಕು? ಕ್ಲಾಸಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಬೇಕು, ಪಾಯಿಂಟ್ ನಂಬರ್ 1. ಎಲ್ಲ ಕ್ವೆಶ್ಚನ್ ಬ್ಯಾಂಕ್ ಅನ್ನ ನೀಟಾಗಿ ಸಾಲ್ವ್ ಮಾಡಬೇಕು, ಪಾಯಿಂಟ್ ನಂಬರ್ 2. ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗಳು ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಪಾಯಿಂಟ್ ನಂಬರ್ 3. ಇಂಟರ್ನಲ್ಸ್ ಅಲ್ಲೂ ಚೆನ್ನಾಗಿ ತೆಗಿಯೋಕೆ ಕ್ವಾರ್ಟರ್ಲಿ ಎಕ್ಸಾಮ್ ಮತ್ತೆ ಅಸೈನ್ಮೆಂಟ್ ಏನ್ ಕೊಡ್ತಾರೆ ಪರ್ಫೆಕ್ಟ್ ಆಗಿ ಮಾಡಬೇಕು, ಪಾಯಿಂಟ್ ನಂಬರ್ 4. ನೋಡಿ ಎಷ್ಟು ಪ್ಲಾನಿಂಗ್ ಇದೆ. ಇವೆಲ್ಲವೂ ಸ್ಟ್ರಾಟಜಿ, ಇವೆಲ್ಲವೂ ಪ್ಲಾನಿಂಗ್. ಮುಂದೆ ಆಗುವಂತಹ ಒಂದು ಕೆಲಸಕ್ಕೆ ಇವತ್ತಿನಿಂದ ಕೂತ್ಕೊಂಡು ನಾನು ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವೇನಂತ ಕರಿತೇವೆ? ಪ್ಲಾನಿಂಗ್ ಅಂತ ಕರಿತೇವೆ. ಸೊ ಪ್ಲಾನಿಂಗ್ ಅಂದ್ರೆ ಅದರ ಅರ್ಥ ಏನು? ಮುಂದೆ ಯಾವತ್ತೋ ಆಗುವಂತಹ ಯಾವುದೋ ಒಂದು ವಿಷಯಕ್ಕೆ ಇವತ್ತಿನಿಂದ ಕೂತ್ಕೊಂಡು ನಾನು ಎಲ್ಲದರ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ಟ್ರಾಟಜಿಗಳನ್ನ ಹೆಣಿತಾ ಹೋಗ್ತೇನೆ. ಅದಕ್ಕೆ ನಾವೇನಂತ ಕರಿತೇವೆ? ಪ್ಲಾನಿಂಗ್. ನಾನು 2027 ಸೆಕೆಂಡ್ PUC ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕರ್ನಾಟಕ ಸ್ಟೇಟ್ಗೆ ರ್ಯಾಂಕ್ ಬರಬೇಕು, ರ್ಯಾಂಕ್ 1 ಬರಬೇಕು. ಓಕೆ, ಅದಕ್ಕೆ ನಾನು ಏನ್ ಪ್ಲಾನ್ ಮಾಡ್ಕೋಬೇಕು? ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು, ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡಬೇಕು, ಕ್ವಾರ್ಟರ್ಲಿ, ಮಿಡ್ ಟರ್ಮ್, ಪ್ರಿಪರೇಟರಿ ಎಲ್ಲ ಕನ್ಸಿಸ್ಟೆಂಟ್ ಆಗಿರಬೇಕು, ಅಸೈನ್ಮೆಂಟ್ ಮಾಡಬೇಕು, ಸ್ಟ್ರಾಟಜೀಸ್. ಸೊ ಮುಂದೆ ಆಗುವಂತಹ ಅಂದ್ರೆ ವಿ ವಿಲ್ ಡಿಸೈಡ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ಹೌ ಟು ಎಕ್ಸಿಕ್ಯೂಟ್. ಸೊ ಮುಂದೆ ಆಗ್ಬೇಕಾಗಿರುವಂತಹ ಯಾವುದೋ ಒಂದು ಕೆಲಸಕ್ಕೆ ಇವತ್ತಿನಿಂದ ಕೂತ್ಕೊಂಡು ನಾನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇವೆಲ್ಲ ಸ್ಟ್ರಾಟಜಿಗಳನ್ನ ಹೆಣಿತಾ ಹೋದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಪ್ಲಾನಿಂಗ್ ಅಂತ ಕರಿತೇವೆ. ಸೊ ನಮ್ಮ ಮ್ಯಾನೇಜ್ಮೆಂಟಿನ ಮೊದಲನೆಯ ಫಂಕ್ಷನ್ನೇ ಪ್ಲಾನಿಂಗ್. ಪ್ಲಾನಿಂಗ್ ನಂತರ ಬರುವಂತಹ ಎರಡನೆಯ ಫಂಕ್ಷನ್ನೇ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್, ಆರ್ಗನೈಸಿಂಗ್. ಏನು ಆರ್ಗನೈಸಿಂಗ್ ಅಂದ್ರೆ? ಓಕೆ, ನಾನು ಪ್ಲಾನ್ ಮಾಡ್ಕೊಂಡೆ 20. ನೋಡಿ, ನಿಮ್ಮದೇ ಎಕ್ಸಾಂಪಲ್ ತಗೊಂಡು ಬಿಸ್ನೆಸ್ ಸ್ಟಡೀಸ್ ಯಾಕಷ್ಟು ಈಸಿ ಸಬ್ಜೆಕ್ಟ್ ಅಂದ್ರೆ ದಿಸ್ ಇಸ್ ದ ರೀಸನ್. ನಮ್ ಮುಂದೆನೇ ಇರೋ ಎಕ್ಸಾಂಪಲ್ಗಳನ್ನ ತಗೊಂಡು ಎಲ್ಲ ಟಾಪಿಕ್ಗಳನ್ನು ಕಲ್ತಾಕ್ಬಿಡ್ಬೋದು. ಈಗ ಆರ್ಗನೈಸಿಂಗ್ ಅಂದ್ರೆ ಏನು? ನಾನು ಪ್ಲಾನ್ ಮಾಡ್ಕೊಂಡೆ 2027 ಏಪ್ರಿಲ್ ರಿಸಲ್ಟ್ ಬಂದಿದ್ದಿನ ನನಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 100 ಬರಬೇಕು. ಅದಕ್ಕೆ ಸ್ಟ್ರಾಟಜಿ 4 ಹಾಕೊಂಡಿದ್ದೀನಿ. ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು, ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡಬೇಕು, ಕ್ವಾರ್ಟರ್ಲಿ, ಮಿಡ್ ಟರ್ಮ್, ಪ್ರಿಪರೇಟರಿ ಮಾಡಬೇಕು, ಅಸೈನ್ಮೆಂಟ್ ಅನ್ನ ಮಾಡಿ ಸಬ್ಮಿಟ್ ಮಾಡಬೇಕು. 4 ಸ್ಟ್ರಾಟಜಿ. ಈಗ ಈ 4 ಸ್ಟ್ರಾಟಜಿಗಳನ್ನ ಅಚೀವ್ ಮಾಡ್ಲಿಕ್ಕೆ ನನಗೆ ರಿಸೋರ್ಸ್ ಬೇಕು, ಸಂಪನ್ಮೂಲ ಬೇಕು. ಕರೆಕ್ಟ್ ತಾನೆ? ಈಗ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು, ದುಡ್ಡದೇನಿದೆ, ರಿಸೋರ್ಸ್ ಬೇಕೇ ಬೇಕು. ಮೊಬೈಲ್, ಆ ಕ್ಲಾಸಸ್ ನೋಡ್ಲಿಕ್ಕೆ ಏನೇನ್ ಮೊಬೈಲು, ಇಂಟರ್ನೆಟ್ ಬೇಕು, ಬೇಕೇ ಬೇಕು, ರಿಸೋರ್ಸ್.
ಕರೆಕ್ಟ್ ತಾನೆ? ಅಸೈನ್ಮೆಂಟ್ ಬರೆಯಕ್ಕೆ ಬುಕ್ ಬೇಕು, ಬ್ಲೂ ಬುಕ್ ಅಲ್ಲೇ ಅಸೈನ್ಮೆಂಟ್ ಬರೆದು ಸಬ್ಮಿಟ್ ಮಾಡಬೇಕು, ಅದಕ್ಕೆ ಕವರ್ ಪೇಜ್ ಹಾಕ್ಬೇಕು, ರಿಸೋರ್ಸ್. ನಾನು ಕ್ವಾರ್ಟರ್ಲಿ, ಮಿಡ್ ಟರ್ಮ್, ಪ್ರಿಪರೇಟರಿ ಇವೆಲ್ಲ ಪರ್ಫೆಕ್ಟ್ ಆಗಿ ಬರಿಬೇಕು ಅಂದ್ರೆ ಪೆನ್ನು, ಪೆನ್ಸಿಲು, ಇರೇಸರು, ಶಾರ್ಪ್ನರು, ರೂಲರು, ಕ್ಯಾಲ್ಕ್ಯುಲೇಟರು ಇವೆಲ್ಲವೂ ಬೇಕು, ರಿಸೋರ್ಸ್. ಸೊ ನಾನು ಈ ಪ್ಲಾನ್ ಅನ್ನ ಅಚೀವ್ ಮಾಡ್ಲಿಕ್ಕೆ, ಸ್ಟ್ರಾಟಜಿಯನ್ನ ಅಚೀವ್ ಮಾಡ್ಲಿಕ್ಕೆ ಯಾವ ಯಾವ ರಿಸೋರ್ಸಸ್ ಬೇಕು ಆ ರಿಸೋರ್ಸಸ್ ಅನ್ನೆಲ್ಲ ನಾನು ಆರ್ಗನೈಸ್ ಮಾಡ್ಕೊಳ್ಬೇಕು, ಒಟ್ಟುಗೂಡಿಸ್ಕೊಳ್ಬೇಕು. ಅದಕ್ಕೆ ನಾವೇನಂತ ಕರಿತೇವೆ? ಆರ್ಗನೈಸಿಂಗ್ ಅಂತ ಕರಿತೇವೆ. ಸೊ ಪ್ಲಾನಿಂಗ್ ಅಂದ್ರೆ ಡಿಸೈಡಿಂಗ್ ವಾಟ್ ಟು ಡೂ ಇನ್ ಅಡ್ವಾನ್ಸ್. ಆ ವಾಟ್ ಟು ಡೂ ಇದೆಯಲ್ಲ, ಅದಕ್ಕೆ ರಿಸೋರ್ಸ್ ಬೇಕು, ಸಂಪನ್ಮೂಲ ಬೇಕು. ಅದು ದುಡ್ಡಾಗಿರ್ಬೋದು, ಫಿಸಿಕಲ್ ರಿಸೋರ್ಸ್, ಮಾನಿಟರಿ ರಿಸೋರ್ಸ್, ಫೈನಾನ್ಷಿಯಲ್ ರಿಸೋರ್ಸ್, ಅದು ಯಾವುದೇ ರಿಸೋರ್ಸ್ ಆಗಿರ್ಬೋದು. ಆ ರಿಸೋರ್ಸಸ್ ನ ಅರೇಂಜ್ ಮಾಡ್ಬೇಕಲ್ಲ, ಆರ್ಗನೈಸ್ ಮಾಡ್ಬೇಕಲ್ಲ, ಆರ್ಡರ್ ಅಲ್ಲಿ ಹಾಕಬೇಕಲ್ಲ, ಅದನ್ನ ನಾವೇನಂತ ಕರಿತೇವೆ? ಆರ್ಗನೈಸಿಂಗ್ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ನೀವೆಲ್ಲ ಫ್ರೆಂಡ್ಸು ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಟ್ರಿಪ್ ನ ಆರ್ಗನೈಸ್ ಮಾಡ್ತಾ ಇದೀವಿ ಅಂದ್ರೆ ಏನರ್ಥ? ನಿಮಗ್ ಟ್ರಿಪ್ ಕರ್ಕೊಂಡು ಹೋಗಕ್ಕೆ ಬೇಕಾಗಿರುವಂತ ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಅಲ್ಲಿ ಊಟ ತಿಂಡಿ, ಓಡಾಟ ಕಾರು ಇವೆಲ್ಲ ಆರ್ಗನೈಸ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು, ಆರ್ಡರ್ ಅಲ್ಲಿ ಹಾಕಬೇಕು. ಅದನ್ನ ನಾವೇನಂತ ಕರಿತೇವೆ? ಆರ್ಗನೈಸಿಂಗ್ ಅಂತ ಕರಿತೇವೆ. ಸೊ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲು ಬರುವಂತದ್ದೇ ಪ್ಲಾನಿಂಗ್, ಎರಡನೆಯದಾಗಿ ಬರುವಂತದ್ದೇ ನಮ್ಮ ಆರ್ಗನೈಸಿಂಗ್. ಓಕೆ, ಡನ್. ಹಾಗಾದ್ರೆ ನಮ್ಮ ಮೂರನೆಯ ಫಂಕ್ಷನ್ ಯಾವುದು? ನಮ್ಮ ಮೂರನೆಯ ಫಂಕ್ಷನ್ ಡೈರೆಕ್ಟಿಂಗ್. ಏನು ಡೈರೆಕ್ಟಿಂಗ್ ಅಂದ್ರೆ ಅರ್ಥ? ನಾನು ಸ್ಟ್ರಾಟಜಿಗಳನ್ನ ಹಾಕೊಂಡೆ, ಪ್ಲಾನ್ ಅನ್ನ ಮಾಡ್ಕೊಂಡು ಸ್ಟ್ರಾಟಜಿಗಳನ್ನ ಹಾಕೊಂಡಿದ್ದೀನಿ. ಆ ಸ್ಟ್ರಾಟಜಿಗೆ ಬೇಕಾದಂತಹ ಎಲ್ಲಾ ರಿಸೋರ್ಸಸ್ಗಳನ್ನು ಒಟ್ಟುಗೂಡಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಮಾಡಬೇಕಾಗಿರುವಂತ ಕೆಲಸನೇ ಡೈರೆಕ್ಟಿಂಗ್. ಆ ಸ್ಟ್ರಾಟಜಿಗಳು, ಆ ರಿಸೋರ್ಸಸ್ಗಳೇನಿದೆ ಅದನ್ನ ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಗೈಡ್ ಮಾಡಬೇಕು. ಹೆಂಗೆ? ನನ್ನ ಹತ್ರ ಇವಾಗ ಎಷ್ಟೊಂದು ಮಾನಿಟರಿ ರಿಸೋರ್ಸ್ ಇದೆ. ಆ ಮಣಿಯನ್ನ ನಾನು ಹೆಂಗ್ ಖರ್ಚು ಮಾಡಬೇಕು, ಯಾವ ದಿಕ್ಕಲ್ಲಿ ಖರ್ಚು ಮಾಡಬೇಕು, ಯಾವ ಸ್ಟ್ರಾಟಜಿಗೆ ಎಷ್ಟು ದುಡ್ಡು ಹಾಕಬೇಕು, ಯಾವ ರೀಸನ್ಗೆ ಎಷ್ಟು ದುಡ್ಡು ಕೊಡಬೇಕು, ಯಾವ ರಿಸೋರ್ಸ್ ಅನ್ನ ಎಷ್ಟು ಅಲೋಕೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 2027ಕ್ಕೆ ರ್ಯಾಂಕ್ ಬರಬೇಕು, ಸ್ಟೇಟ್ ರ್ಯಾಂಕ್ 1 ಬರಬೇಕು ಅಂದ್ರೆ ನನ್ನ ಸ್ಟ್ರಾಟಜಿ, ನಾನು ಹೇಳ್ದಂಗೆ 4 ಸ್ಟ್ರಾಟಜೀಸ್ ಇದೆ. ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್, ಓಕೆ ರಿಸೋರ್ಸಸ್. ಈಗ ಒಂದು ಡೈರೆಕ್ಷನ್ ಕೊಡಬೇಕು, ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು, ದಿನ ಕೂತ್ಕೊಂಡು ಓದ್ಕೊಳ್ಬೇಕು, ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಬೇಕು. ಯಾವಾಗ್ಲೂ ಅಷ್ಟೇ ಕನ್ಸಿಸ್ಟೆನ್ಸಿ ಇಸ್ ದ ಕೀ, ಡಿಸಿಪ್ಲಿನ್ ಇಸ್ ದ ಕೀ. ನಾನು ಒಂದಿನ ಯಾವತ್ತೋ 100 ತೆಗೆದ್ಬಿಟ್ಟು ಮತ್ತೊಂದಿನ ಯಾವತ್ತೋ 35 ತೆಗೆದ್ಬಿಟ್ರೆ ಅದು ಕನ್ಸಿಸ್ಟೆಂಟ್ ಅಲ್ಲ, ಇಟ್ ಇಸ್ ವೆರಿ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಅದಾಗಬಾರ್ದು. ಕನ್ಸಿಸ್ಟೆಂಟ್ ಆಗಿ, ಡಿಸಿಪ್ಲಿನ್ಡ್ ಆಗಿ, ಒಂದು ಡೈರೆಕ್ಷನ್ ಅನ್ನ ಕೊಡ್ತಾ, ದಿಕ್ಕನ್ನ ಕೊಡ್ತಾ, ದಿಶೆಯನ್ನ ಕೊಡ್ತಾ, ಯಾವ ರೀತಿ ನಾನು ಓದಬೇಕು, ಕಲಿಬೇಕು, ಅದೇ ರೀತಿನೇ ಬಿಸ್ನೆಸ್ ಡೈರೆಕ್ಟಿಂಗ್ ಅನ್ನ ಮಾಡೋದು. ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ನ ಡೈರೆಕ್ಟ್ ಆಗಬೇಕು, ಯಾವ ರೀತಿ ಒಂದು ಆರ್ಗನೈಸೇಷನ್ ನಲ್ಲಿ ಎಲ್ಲ ರಿಸೋರ್ಸಸ್ ಗಳನ್ನು ನಾವೊಂದು ದಾರಿ ತೋರಿಸ್ಬೇಕು, ದಿಶೆ ತೋರಿಸ್ಬೇಕು, ದಿಕ್ಕು ತೋರಿಸ್ಬೇಕು, ಅದನ್ನ ನಾವೇನಂತ ಕರಿತೇವೆ? ಡೈರೆಕ್ಟಿಂಗ್ ಅಂತ ಕರಿತೇವೆ. ಇದಾದ ನಂತರ ಪ್ಲಾನಿಂಗ್ ಆಯ್ತು, ಆರ್ಗನೈಸಿಂಗ್ ಆಯ್ತು, ಡೈರೆಕ್ಟಿಂಗ್ ಆಯ್ತು. ನೆಕ್ಸ್ಟ್ ಬರುವಂತದ್ದೇ ಸ್ಟಾಫಿಂಗ್. ಯಾವ ರೀತಿ ನಾವು ನಮ್ಮ ರಿಸೋರ್ಸಸ್ಗಳ ಕಂಟ್ರೋಲ್ ಮಾಡಲಿಕ್ಕೆ ಜನರನ್ನ ತರಬೇಕು. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅವರ ಎಂಪ್ಲಾಯೀಸ್. ಯಾವ ರೀತಿ ಎಂಪ್ಲಾಯೀಸ್, ನೌಕರರು ಒಂದು ಆರ್ಗನೈಸೇಷನ್ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಆ ರೀತಿಯಲ್ಲಿ ಆರ್ಗನೈಸೇಷನ್ ಮುಂದುವರಿತಾ ಹೋಗುತ್ತೆ. ಒಂದು ನಾನು ಏನು ಕೆಲಸ ಮಾಡಲ್ಲ ಬಿಡಪ್ಪ, ಅವನ್ ಕೆಲಸ ಇವನು, ಇವನ್ ಕೆಲಸ ಅವನು, ಒಬ್ರಿಗೊಬ್ರು ಬ್ಲೇಮ್ ಮಾಡ್ಕೊಂಡು ಕೂತಿದ್ರೆ ಆರ್ಗನೈಸೇಷನ್ ಬೆಳೆಯೋಕ್ಕೆ ಸಾಧ್ಯನೇ ಆಗಲ್ಲ, ಒಂದು ಸಂಸ್ಥೆ ಮುಂದೆ ಬರಲಿಕ್ಕೆ ಸಾಧ್ಯನೇ ಆಗಲ್ಲ. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಅನ್ನ ಬೆಳೆಸಬೇಕು, ಯಾವುದೇ ಒಂದು ಸಂಸ್ಥೆಯನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಸ್ಟಾಫಿಂಗ್. ಎಷ್ಟು ಒಳ್ಳೆ ಎಂಪ್ಲಾಯಿಗಳನ್ನ ನಾನು ಹತ್ರದಲ್ಲಿ ಇಟ್ಕೊಳ್ತೀನಿ, ಎಷ್ಟು ಒಳ್ಳೆ ಎಂಪ್ಲಾಯಿಗಳಿಗೆ ನಾನು ಕೆಲಸ ಕೊಡ್ತೀನಿ, ಟ್ಯಾಲೆಂಟ್ ರೆಕಗ್ನೈಸ್ ಮಾಡ್ತೀನಿ, ಟ್ಯಾಲೆಂಟ್ ನ ಅಪ್ರಿಶಿಯೇಟ್ ಮಾಡ್ತೀನಿ, ಟ್ಯಾಲೆಂಟ್ ನ ಅವಾರ್ಡ್ ಮಾಡ್ತೀನಿ, ಅಷ್ಟು ಬೇಗ 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 ಆರ್ಗನೈಸೇಷನ್ ಏನಾಗುತ್ತೆ? ಬೆಳೀತಾ ಹೋಗುತ್ತೆ. ದಿಸ್ ಇಸ್ ಅ ವೆರಿ ಕ್ರೂಷಿಯಲ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಎಷ್ಟೊಂದು ಜನ ಹೇಳ್ತಾರೆ ಮೆಜಾರಿಟಿ ಆರ್ಗನೈಸೇಷನ್ಗಳು ಎಲ್ಲಿ ಎಡವುತ್ತೆ ಅಂದ್ರೆ ರಾಂಗ್ ಹೈರಿಂಗ್ ಇಂದ. ಒಂದೇ ಒಂದು, ಅದಕ್ಕೆ ಹೇಳೋದು ಒನ್ ರಾಟನ್ ಎಗ್ ಕ್ಯಾನ್ ಸ್ಪಾಯಿಲ್ ಎವ್ರಿಥಿಂಗ್. ಅದೇ ರೀತಿಯಲ್ಲೇ ಒಂದು ಆರ್ಗನೈಸೇಷನ್ ಕೂಡ ಒನ್ ರಾಂಗ್ ಹೈರ್
ಕ್ಯಾನ್ ಸ್ಪಾಯಿಲ್ ಮೆಜಾರಿಟಿ ಆಫ್ ದಿ ಆರ್ಗನೈಸೇಷನ್. ಯಾವನೋ ಒಬ್ಬ 15 ಜನ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಯಾವನೋ ಒಬ್ಬ ಓತ್ಲಾ ಹೊಡಿಯೋನ್ ಬಂದ್ಬಿಟ್ಟು 15 ಜನನ್ನು ಕೆಡಿಸ್ಬಿಟ್ಟು ಬಿಡ್ತಾನೆ, ಆರ್ಗನೈಸೇಷನ್ ಕೆಟ್ಟ ಹೋಗುತ್ತೆ. ದಿಸ್ ಇಸ್ ವೇರ್ ಆರ್ಗನೈಸೇಷನ್ ಅವ್ರು ರೆಕ್ರೂಟ್ ಮಾಡಬೇಕಾದ್ರೆ, ಡೆವಲಪ್ ಮಾಡಬೇಕಾದ್ರೆ ರೈಟ್ ಟ್ಯಾಲೆಂಟ್ ನ ಕರ್ಕೊಂಡ್ಬರ್ಬೇಕು. ಅದಕ್ಕೆ ನಾವೊಂದು ಬಿಸ್ನೆಸ್ ಅಲ್ಲಿ ಒಂದು ಇದಿದೆ, ಪ್ರಾವರ್ಬ್ ಇದೆ, ಪುಟ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಇನ್ ದ ರೈಟ್ ಪೊಸಿಷನ್ ಫಾರ್ ದ ರೈಟ್ ರಿವಾರ್ಡ್ ಅಂತ. ಪುಟ್ ದ ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಪೊಸಿಷನ್ ಅಟ್ ದ ರೈಟ್ ಟೈಮ್ ಫಾರ್ ದ ರೈಟ್ ರಿವಾರ್ಡ್. ಸೊ ಕರೆಕ್ಟ್ ಆದ ವ್ಯಕ್ತಿಯನ್ನ ಕರೆಕ್ಟ್ ಆದ ಜಾಗಕ್ಕೆ, ಕರೆಕ್ಟ್ ಆದ ಪೊಸಿಷನ್ಗೆ, ಕರೆಕ್ಟ್ ಆದ ಸಂಬಳಕ್ಕೆ, ಕರೆಕ್ಟ್ ಆದ ಟೈಮ್ ಅಲ್ಲಿ ಕರ್ಕೊಂಡು ಬನ್ನಿ, ಒಂದು ಆರ್ಗನೈಸೇಷನ್ ಬೆಳೆಯುತ್ತೆ ಅಂತ ಅದರ ಅರ್ಥ. ಅದಕ್ಕೆ ನಾವೇನಂತ ಕರಿತೇವೆ, ಸ್ಟಾಫಿಂಗ್ ಅಂತ ಕರಿತೇವೆ. ಸೊ ಸ್ಟಾಫಿಂಗ್ ಅಂದ್ರೆ ರೈಟ್ ಜನರನ್ನ, ರೈಟ್ ಎಂಪ್ಲಾಯಿಗಳನ್ನ ಆರ್ಗನೈಸೇಷನ್ಗೆ ತರುವಂತದ್ದು, ರೈಟ್ ಎಂಪ್ಲಾಯಿಗಳನ್ನ ಆರ್ಗನೈಸೇಷನ್ಗೆ ತಂದು ಆರ್ಗನೈಸೇಷನ್ ನ ಹೇಗೆ ಡೆವಲಪ್ ಮಾಡ್ತಾರೆ ಅಂತ ನೋಡುವಂತದ್ದು. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕಂಟ್ರೋಲಿಂಗ್. ಏನು ಈ ಕಂಟ್ರೋಲಿಂಗ್ ಅಂದ್ರೆ ಇದರ ಅರ್ಥ? ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಎಷ್ಟು ಕಂಟ್ರೋಲ್ ಮಾಡ್ತಾರಪ್ಪ, ನಮ್ ಟೀಚರ್ಸ್ ಎಷ್ಟು ಕಂಟ್ರೋಲ್ ಮಾಡ್ತಾರೆ, ನಾವ್ ಏನ್ ಹೇಳಿದ್ರು ಅದಕ್ಕೆ ಒಂದೊಂದು ರಿವರ್ಸ್ ಹೇಳ್ಬಿಡ್ತಾರೆ, ನಾನು ಇದು ಮಾಡಿದ್ರೆ ಬೇಡ ಅಂತಾರೆ, ನಾವು ಸಣ್ಣದಾಗಿ ಮಾತಾಡಿದ್ರೆ ಟೀಚರ್ ಎಲ್ಲದಕ್ಕೂ ಬಂದು ಚೆಕ್ ಮಾಡ್ತಾರೆ, ಎಲ್ಲ ಬುಕ್ಕನ್ನು ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ. ಇದೆಲ್ಲ ತುಂಬಾ ಜನ ಅನ್ಸಿರ್ಬೋದು. ಕರೆಕ್ಟಾ? ಅನ್ಸಿದ್ಯಾ? ಎಲ್ಲರೂ ಕೂಡ ಒಮ್ಮೆ ಒಂದು ಇದನ್ನ ನನಗೆ ತಿಳಿಸ್ಕೊಡಿ, ಅನ್ಸಿದ್ಯಾ? ಆಲ್ ಆಫ್ ಯು ಹ್ಯಾವ್ ಫೆಲ್ಟ್ ಇಟ್? ಎಸ್, ನಾಗಶ್ರೀ ಅವರು ನನ್ನ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. Sir, in exams, question will be as per the blueprint? Definitely yes, no doubt about it. ಇದು ನಮ್ಮ PUC ಎಕ್ಸಾಮ್ ಅಂತಾನೆ ಅಲ್ಲ, ಎಲ್ಲ ಎಕ್ಸಾಮಿನೇಷನ್ ಅಲ್ಲೂ ಬೆಂಗಳೂರು ಅಥವಾ ಇಂಡಿಯಾ, ಕರ್ನಾಟಕ ಏನೇ ತಗೊಳ್ಳಿ, ಎಲ್ಲ ಎಕ್ಸಾಮಿನೇಷನ್ಗೂ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಆ ಬ್ಲೂ ಪ್ರಿಂಟಿನ ಪ್ರಕಾರವೇ ಆ ಎಕ್ಸಾಮಿನೇಷನ್ ಪೇಪರ್ ಅನ್ನ ರೆಡಿ ಮಾಡುವಂತದ್ದು. ಸೊ ನೀವು ಅದನ್ನ ಏನೂ ಹೆದರ್ಕೊಳ್ಬೇಕಾಗಿಲ್ಲ. ಕೆಲವೊಂದು ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್, ಫಾರ್ ಎಕ್ಸಾಂಪಲ್ ಈಗ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಬ್ಲೂ ಪ್ರಿಂಟ್ ಗಳನ್ನ ಅವೈಲಬಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ CA ಫೌಂಡೇಶನ್ ಎಕ್ಸಾಮು, ಅವಕ್ಕೆಲ್ಲ ಬ್ಲೂ ಪ್ರಿಂಟ್ ಅವ್ರು ಕೊಡೋದಿಲ್ಲ. ಆದ್ರೆ ಟೀಚರ್ ಗಳಿಗೆಲ್ಲ ಗೊತ್ತಿರುತ್ತೆ, ಓ ಇಲ್ಲಿಂದ ಪ್ರಶ್ನೆ ಬರುತ್ತೆ, ಹೀಗೆ ಪ್ರಶ್ನೆ ಬರುತ್ತೆ. ಬಟ್ ಮಕ್ಕಳುಗಳಿಗೆ ಅವ್ರು ಬ್ಲೂ ಪ್ರಿಂಟ್ ಕೊಡಲ್ಲ. ದಟ್ಸ್ ದ ಡಿಫರೆನ್ಸ್. ಅದು ಬಿಟ್ಬಿಟ್ರೆ ನೀವು ಇಂಡಿಯಾದಲ್ಲಿ ಯಾವುದೇ ಎಕ್ಸಾಮ್ ತಗೊಳ್ಳಿ, ಬ್ಲೂ ಪ್ರಿಂಟ್ ಇದ್ದೇ ಇರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವೆಶ್ಚನ್ ಪೇಪರ್ ನ ಸೆಟ್ ಮಾಡಬೇಕು. ಅದೇನೋ ಬ್ಲೂ ಪ್ರಿಂಟ್ ಇಸ್ ನಾಟ್ ಸಮ್ ರ್ಯಾಂಡಮ್ ಡಾಕ್ಯುಮೆಂಟ್, ಇಟ್ ಇಸ್ ಅ ಪರ್ಫೆಕ್ಟ್ ಒಫಿಷಿಯಲ್ ರೆಕಾರ್ಡ್. ಹೆಂಗೆ ನಾಳೆ ದಿನ ಏನಾದ್ರು ಕೋರ್ಟ್ ಕೇಸ್ ಆದ್ರೆ ಅವ್ನು ಹೆಂಗ್ ಕ್ವೆಶ್ಚನ್ ಪೇಪರ್ ಮಾಡಿದ್ದ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಸೊ ಆ ಪಾಯಿಂಟ್ ನೆಲ್ಲ ಪ್ರೂವ್ ಮಾಡಕ್ಕೆ ಬ್ಲೂ ಪ್ರಿಂಟ್ ಇರೋದು. ಇದೆ ಅಂದ್ರೆ ನಮ್ಮ PUC ಕ್ವೆಶ್ಚನ್ ಬ್ಯಾಂಕ್, ಇದನ್ನ ನಾವು ನಮ್ಮ ಟೀಮ್ ಅಲ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ. ಕ್ವೆಶ್ಚನ್ ಬ್ಯಾಂಕ್ ರೆಡಿ ಮಾಡಬೇಕಾದ್ರೆ ಏನು ಕ್ವೆಶ್ಚನ್ ಬ್ಯಾಂಕ್ ಇನ್ನ ಹೆಂಗ್ ರೆಡಿ ಮಾಡಿದ್ದಾರೆ ಗೌರ್ಮೆಂಟ್ ಅಂತ. ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಯಾವುದೇ ಪಾರ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಅದಕ್ಕೊಂದು ಕ್ವೆಶ್ಚನ್ ಇದೆ, ಆನ್ಸರ್ ಇದೆ. ಸೊ ನೀವು ಆ ಕ್ವೆಶ್ಚನ್ ಬ್ಯಾಂಕ್ ಅನ್ನ ಓದ್ತಾ ಇದ್ದೀರಾ ಅಂದ್ರೆ ಪರ್ಫೆಕ್ಟ್ಲಿ ಇಡೀ ಟೆಕ್ಸ್ಟ್ ಬುಕ್ ಅನ್ನ ಓದಿದೀರಾ ಅಂತ ಅರ್ಥ. ದಟ್ ಇಸ್ ಹೌ ಕ್ವೆಶ್ಚನ್ ಬ್ಯಾಂಕ್ ಇಸ್, ದಟ್ಸ್ ಹೌ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್ ಇಸ್. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಎಲ್ಲ ರಿಸೋರ್ಸಸ್ ಗಳನ್ನು ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಕಂಟ್ರೋಲಿಂಗ್. ನೀವು ಅನ್ಕೊಳ್ಬೋದೇ ನಮ್ಮ ಅಪ್ಪ ಅಮ್ಮ ಮಾತ್ರ ನಾನು ಕಂಟ್ರೋಲ್ ಮಾಡ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ನಮ್ಮ ಟೀಚರ್ಸ್ ಮಾತ್ರನೇ ನಮ್ ಕಂಟ್ರೋಲ್. ಖಂಡಿತ ಇಲ್ಲ. ನಾಳೆ ದಿನ ನೀವು ಆರ್ಗನೈಸೇಷನ್ಗೆ ಹೋದ್ರೂ ಕೂಡ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ರಿಸೋರ್ಸಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಕಂಪನಿಗಳು ಎಷ್ಟೊಂದು ಸಿಸ್ಟಮ್ಗಳನ್ನ ಸೆಟ್ ಮಾಡಿ ಬಿಟ್ಟಿರ್ತಾರೆ. ಆ ಸಿಸ್ಟಮ್ಗಳಿಗೆ ನಾವೇನಂತ ಕರಿತೇವೆ, ಕಂಟ್ರೋಲಿಂಗ್ ಅಂತ ಕರಿತೀವಿ. ನೀವು ಎಷ್ಟೊಂದ್ಸಲ ಅನ್ಕೊಳ್ಬಹುದು, ಯಾಕೆ ಇವರೆಲ್ಲ ನನ್ನ ಇಷ್ಟು ತಲೆ ತಿಂತಾರೆ, ಯಾಕೆ ಇವರೆಲ್ಲ ನನ್ನನ್ನು ಇಷ್ಟೊಂದು ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ. ಯಾಕೆ ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ಆ ತರ ಮಾಡದೆ ಹೋದ್ರೆ ತಪ್ಪು ದಾರಿ ಹಿಡಿಯುವಂತ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಮನೇಲಿ ಅಪ್ಪ ಅಮ್ಮ ನಿಮ್ಮನ್ನ ಪ್ರಶ್ನೆ ಕೇಳದೆ ಇದ್ರೆ, ಯಾಕೆ ಹೀಗ್ ಮಾಡ್ತಾ ಇದೆಯಾ, ಯಾಕೆ ಹೀಗ್ ಮಾಡ್ತಾ ಇಲ್ಲ, ಯಾಕೆ ಇದು ಓದ್ತಾ ಇದೆಯಾ, ಯಾಕೆ ಅದು ಓದ್ತಾ ಇಲ್ಲ, ಈ ರೀತಿ ಅವರು ನಿಮ್ಮನ್ನ ಕಾನ್ಸ್ಟೆಂಟ್ ಆಗಿ ಕ್ವೆಶ್ಚನ್ ಕೇಳದೆ ಇದ್ರೆ, ಕಾನ್ಸ್ಟೆಂಟ್ ಆಗಿ ಪ್ರಶ್ನೆ ಮಾಡದೆ ಇದ್ರೆ, ಅದ್ ಯಾವಾಗ್ಲೂ ಕೂಡ ನಿಮಗೆ ತಪ್ಪು ದಾರಿ ಹಿಡಿಯಕ್ಕೆ ಅದು ರೀಸನ್ ಆಗುತ್ತೆ. ಅದೇ ರೀತಿ ಆರ್ಗನೈಸೇಷನ್ ಅಲ್ಲಿ ಕೂಡ ನಾನೊಬ್ಬ ಬಾಸ್ ಆಗಿ ನನ್ನ ಎಂಪ್ಲಾಯಿನ, ನೀನ್ ಯಾಕೆ ಇದನ್ನ ಮಾಡ್ತಾ ಇಲ್ಲ, ನೀನ್ ಯಾಕೆ ಈ ಫೈಲ್ ರೆಡಿ ಮಾಡ್ತಾ ಇಲ್ಲ, ನೀನ್ ಯಾಕೆ ಈ ಟಾಸ್ಕ್ ಮಾಡ್ತಾ ಇಲ್ಲ, ಈ ಟಾಸ್ಕ್ ನಾನು ನಿನ್ ಕೊಟ್ಟಿದ್ದೆ ಯಾಕೆ ಕಂಪ್ಲೀಟ್ ಮಾಡ್ತಾ ಇಲ್ಲ, ಈ ತರ ನಾನು ನಿಮ್ಮನ್ನ ಪ್ರಶ್ನೆ ಕೇಳದೆ ಇದ್ರೆ ನಾವೊಂದು ಪದವನ್ನ ಉಪಯೋಗಿಸ್ತೇವೆ, ಅಕೌಂಟಬಿಲಿಟಿ. ಅಂದ್ರೆ ಏನರ್ಥ? ಜವಾಬ್ದಾರಿ. ಯಾರು ಜವಾಬ್ದಾರಿ ತಗೋತಾರೆ? ಈಗ ನಾನು ನಿಮ್ಗೆ ಏನೂ ಪ್ರಶ್ನೆ ಕೇಳಲಿಲ್ಲ, ನಾನು ನಿಮ್ಗೆ ಏನೂ ಹೇಳಲಿಲ್ಲ ಅಂದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಈ ತರ ಈ ಟಾಸ್ಕಿನ ಜವಾಬ್ದಾರಿ, ನಾಳೆ ಹೊಣೆಗಾರಿಕೆ, ನಾಳೆ ಏನೋ ಪ್ರಾಬ್ಲಮ್ ಆಯ್ತು, ಯಾರು ಹೊಣೆ ಆಗ್ತಾರೆ? ಕರೆಕ್ಟ್ ತಾನೇ? ಈಗ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಮಕ್ಕಳಿಗೆ ಏನೋ ನಾಳೆ ಸಮಸ್ಯೆ ಆಯ್ತು, ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀರಾ, ಅಪ್ಪ ಅಮ್ಮ ನೀವು ಅವತ್ತು ನಾನು ಕರೆಕ್ಟಾಗಿ ದಾರಿ ತೋರಿಸಿದ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ಬೋದಿತ್ತೇನೋ, ನಾನು ದೊಡ್ಡ ಪೊಸಿಷನ್ಗೆ ಹೋಗ್ಬೋದಿತ್ತೇನೋ. ದಟ್ ಇಸ್ ನಥಿಂಗ್ ಬಟ್ ಕಂಟ್ರೋಲಿಂಗ್. ನಾವು ಬಿಸ್ನೆಸ್ ಸ್ಟಡೀಸ್ ನಮ್ಮ ಡೈಲಿ ಲೈಫ್ ಅಲ್ಲಿ ಎಲ್ಲ ಜಾಗದಲ್ಲೂ ನೋಡ್ತಾ ಇರ್ತೀವಿ. ನಾವು ಅದನ್ನ ಇದು ಅಂತ ಈಗ ಕ್ಲಾಸ್ ರೂಮ್ ಅಲ್ಲಿ ಕಲಿತಾ ಇದೀವಿ ಅಷ್ಟೇ.
ಸೊ ಕಂಟ್ರೋಲಿಂಗ್ ಅಂದ್ರೆ ಏನರ್ಥ, ಒಂದು ಆರ್ಗನೈಸೇಷನ್ ಅಲ್ಲಿ, ಒಂದು ಆಫೀಸ್ ಅಲ್ಲಿ ರಿಸೋರ್ಸಸ್ ಅನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ರಿಸೋರ್ಸಸ್ ಅನ್ನ ಯಾವ ರೀತಿ ನಾವು ಎಸ್ ಇದು ಹೀಗೆ ನಡಿಬೇಕು, ಎಸ್ ಇದು ಹೀಗೆ ಆಗಬೇಕು, ಯಾವ ರೀತಿ ನಾವು ಆ ರಿಸೋರ್ಸಸ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀವಿ, ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅದನ್ನ ಪರ್ಫಾರ್ಮ್ ಮಾಡಿಸ್ತೀವಿ, ದಟ್ ಇಸ್ ಕಾಲ್ಡ್ ಎಸ್ ಕಂಟ್ರೋಲಿಂಗ್.